ಓಕೆ, ರಾಜ್ಯಸಭಾ ಸದಸ್ಯರಾಗಿರುವಂಥ ಜಿ.ಸಿ. ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಜಿ.ಸಿ. ಚಂದ್ರಶೇಖರ್ ಸರ್ ನಮಸ್ತೆ. ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್ ಜಯಪ್ರಕಾಶ್ ಶೆಟ್ಟಿ ಅವರೇ. ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್ ಹರಿಯಾಣದಲ್ಲಿ. ಹೌದು, 59. ಪ್ರೆಡಿಕ್ಷನ್ ಕೂಡ 56 ಹೇಳ್ತಾ ಇತ್ತು, ಅದಕ್ಕಿಂತಲೂ ಜಾಸ್ತಿ ಹೋಗಿದ್ದೀರಿ. ನಂಬರ್ 1. ಎರಡನೇದಾಗಿ ಜಮ್ಮು ಕಾಶ್ಮೀರದಲ್ಲಿ NC 31, ಕಾಂಗ್ರೆಸ್ 15. ಹೌದು, ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡ್ತೀರಾ, ಒಂದರಲ್ಲೂ ಫಿಕ್ಸು. ವಾಟ್ ಅಬೌಟ್ ಜಮ್ಮು ಕಾಶ್ಮೀರ್? ಅಲ್ಲೂ ನಮ್ದು NC ಇದಲ್ಲ, ನಮ್ಮ ಜೊತೆ ಅಲಯನ್ಸ್ ಅಲ್ಲ. ಓಕೆ, ಸೊ ಅದರಿಂದ ಏನು ಅಲ್ಲೂ ಪ್ರಾಬ್ಲಮ್ ಇಲ್ಲ. ಓಕೆ, ಮುಖ್ಯಮಂತ್ರಿ ಅಭ್ಯರ್ಥಿಗಳು ಅವರ ಕಡೆಯಿಂದ ನಿಮ್ಮ ಕಡೆಯಿಂದ ಅದು ಕುತ್ಕೊಂಡು ಡಿಸೈಡ್ ಮಾಡ್ತಾರೆ ಹೈಕಮಾಂಡ್ ಏನ್ ಮಾಡ್ಬೇಕು ಅಂತ. ಓಕೆ, ಹರಿಯಾಣ ಅಂತೂ ಕಾಂಗ್ರೆಸ್ ಮುಖ್ಯಮಂತ್ರಿದಂತೂ ಇದೇ ಇಲ್ಲ, ಓಕೆ, ಫುಲ್ ಮೆಜಾರಿಟಿ ಇದೆ. ಅಲ್ಲಿ ಕುತ್ಕೊಂಡು ಎಲ್ಲರೂ ಒಗ್ಗಟ್ಟಿಂದ, ಯಾಕೆ ಅಂತಂದ್ರೆ ಈಗ ಅಲ್ಲಿ ಎಲೆಕ್ಷನ್ಸ್ ಆಗಿರೋ ಆಫ್ಟರ್ ಲಾಂಗ್ ಟೈಮ್. ಇವಾಗ ಬಹಳ ಕೇರ್ಫುಲ್ ಆಗಿ ಹೆಜ್ಜೆ ಇಡಬೇಕು, ಒಂದೊಂದು ಹೆಜ್ಜೆನೂ ಇಡಬೇಕು. ಓಕೆ, ಬಿಜೆಪಿ ಬಹಳ ಅಪಾರವಾದಂತ ಭರವಸೆ ಇಟ್ಕೊಂಡು ಹೋಗಿದ್ರಲ್ಲಿ ಗೆಲ್ತೀವಿ ಅಂತ. ಅಲ್ಲಿಂದ ಕಾಶ್ಮೀರದಿಂದ ಪ್ರಾರಂಭ ಮಾಡಬೇಕು ಅಂತ ಅವರು ತಗೊಂಡಂತ ನಿಲುವುಗಳು ಏನಿದೆ ಕಳೆದ 4-5 ವರ್ಷಗಳಿಂದ ಜಮ್ಮು ಕಾಶ್ಮೀರದ ಬಗ್ಗೆ, ಅದೆಲ್ಲದಕ್ಕೂ ಕೂಡ ಇವತ್ತು ಜನ ಉತ್ತರ ಕೊಟ್ಟಿದ್ದಾರೆ. ಓಕೆ, ಸೊ ಅದರಿಂದ ಈಗೆಲ್ಲ ಇನ್ನ ಮುಂದಕ್ಕೆ ಬಿಜೆಪಿ ಇದು ಇನ್ನ ಫಾಲ್ ಡೌನ್ ನನ್ನ ಪ್ರಕಾರ. ಈಗ ಮುಂದೆ ಬರೋ ಚುನಾವಣೆಗಳು ಇರ್ಬೋದು, ಇವಾಗ ಮಹಾರಾಷ್ಟ್ರ, ಜಾರ್ಖಂಡ್ ಇದನ್ನು ಕೂಡ ಬಿಜೆಪಿಗೆ ಅನುಕೂಲ ಆಗಲ್ಲ. ಓಕೆ, ಹಂಗಾಗಿ ಯಾವುದೇ ಚುನಾವಣೆಗಳು ಬಂದ್ರು ಮುಂದಿನ ದಿನಗಳಲ್ಲಿ ಬಿಜೆಪಿ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಇನ್ನ ಮುಂದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈಗ ಹರಿಯಾಣದಲ್ಲಿ ಭೂಪೇಂದ್ರ ಸಿಂಗ್ ಅವರಾಗ್ತಾರ ಅಥವಾ ಯಾರು? ಸೆಲ್ಜಾ. ಯಾರಿಗೆ ಅಂದ್ರೆ ದಲಿತ ನಾಯಕಿ, ಯಾರಿಗೆ ಮಣೆ ಸಿಗಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಕೂತ್ ಮಾತಾಡ್ಬೇಕು. ಈಗ ಪ್ರತಿ ಒಂದು ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ ಪಕ್ಷ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿನಲ್ಲಿ ಒಂದು ಕಾಂಪಿಟೇಷನ್ ಇರೋದು ಸಹಜ. ಹೌದು, ಮುಖ್ಯಮಂತ್ರಿ ಆಗ್ಬೇಕಂತ ಯಾಕೆಂದ್ರೆ 10 ವರ್ಷದ ನಂತರ ಇವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಲ್ಲಿ. ಅದರಿಂದ ಈಗ ಅವರು ಕುಮಾರಿ ಶೆಲ್ಜಾ ಅವರು ಇವಾಗ ಆಲ್ರೆಡಿ MP ಇದ್ದಾರೆ ಈಗ. ಸೊ ಆಮೇಲಿಂದ ಇಬ್ಬರದು ಕೂಡ ಕೊಡುಗೆ ಇದೆ, ಅದ್ರೊಳಗೆ ಸುರ್ಜೇವಾಲ್ ಅವ್ರದ್ದು ಕೂಡ ಕೊಡುಗೆ ಇದೆ. ಓಕೆ, ಆ ರಾಜ್ಯ ಗೆಲ್ಲೋದಿಕ್ಕೆ. ಆದ್ರಿಂದ ಅಲ್ಲಿ ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ತಗೊಳ್ಳೋದು ಅದಕ್ಕೆ ಎಲ್ಲರೂ ಭದ್ರ ಆಗ್ತಾರೆ. ಯಾರನ್ನು ಕೂಡ ಹೈಕಮಾಂಡ್ ಏನ್ ಡಿಸಿಷನ್ ಇದೆ ಅದನ್ನ ಇದು ಮಾಡೋಂತ, ವಿರೋಧ ಮಾಡೋಂತ ಇದು ಯಾರು ಇಲ್ಲ. ಓಕೆ, ಪಕ್ಷದ ಚೌಕಟ್ಟಿನಲ್ಲೇ ತೀರ್ಮಾನ ಆಗುತ್ತೆ ಯಾರು ಮುಖ್ಯಮಂತ್ರಿ ಅನ್ನೋದು. ಯಾವ ವಿಚಾರಗಳು ಹರಿಯಾಣದಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ? ಜವಾನ್, ಕಿಸಾನ್ ಮತ್ತು ಪೈಲ್ವಾನ್. ಒಂದ್ ಮಾತು ನಾನು ಹೇಳೋದು, ಹೇಳಿ ಸರ್. ಇಲ್ಲಿ ಆಂಟಿ ಇನ್ಕಂಬೆನ್ಸಿನೇ, ಆಮೇಲೆ ಬಿಜೆಪಿದು ಕಳೆದ 10 ವರ್ಷಗಳ ಒಂದು ಆಡಳಿತ ಏನಿದೆ, ಆಫ್ಕೋರ್ಸ್ ಅದೇ ಇವಾಗ ಆಂಟಿ ಇನ್ಕಂಬೆನ್ಸಿ ಮೇನ್ ಆಗಿ ನನ್ನ ಪ್ರಕಾರ. ಓಕೆ, ಮಿಕ್ಕಿದ್ದೆಲ್ಲ ಪ್ರಸ್ತುತ ಬೆಳವಣಿಗೆಗಳು ಇರ್ಬೋದು, ಆಮೇಲೆ ನಾವು ಕೊಡುವಂತ ಕೆಲವು ಇದು ಆಶ್ವಾಸನೆಗಳು ಇರ್ಬೋದು, ಅವ್ರು ಕೊಡುವಂತ ಆಶ್ವಾಸನೆಗಳು ಅದು ನಂತರದ ದಿನದಲ್ಲಿ ಕ್ಯಾಲ್ಕುಲೇಷನ್ ಬರುತ್ತವೆ. ಫ್ಯಾಂಟಾಸ್ಟಿಕ್. ಬಟ್ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ, ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಮುಂಚೆನೂ ಗೊತ್ತಿತ್ತು. ಓಕೆ, ಅದ್ರ ಜೊತೆಗೆ ಕೆಲವು ಸೀಟ್ ಜಾಸ್ತಿ ಏನು ಆಡ್ ಆಗಿದಾವೆ, ಅಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಆಡ್ ಆಗಿದಾವೆ. ಓಕೆ, ಅದು ಕೆಲವು ಕೊಟ್ಟಂತ ನಮ್ಮ ಒಂದು ಆಶ್ವಾಸನೆಗಳು ಏನ್ ಕೊಟ್ಟಿದ್ವಿ ಅದ್ರದ್ದು ಕೂಡ ಅನುಕೂಲ ಆಗಿರ್ಬೋದು. ಓಕೆ, ಸೊ ಎನಿಹೌ ಅಲ್ಲಿ ಇದರಲ್ಲಿ ಬಿಜೆಪಿ ಬರಲ್ಲ ಅನ್ನೋದು ನಿಮ್ಮ ಮೀಡಿಯಾಗಳು ಕೂಡ ಸಮೀಕ್ಷೆಗಳು ಹೇಳಿದ್ರಿ. ಹೌದು, ಬಹಳ ಕಷ್ಟ ಅಂತ ಹೇಳಿದ್ರಿ. ಹೌದು. ಸೊ ಹಾಗೆ ನಮಗೂ ಕೂಡ ಗೊತ್ತಿತ್ತು. ಅದು ಈಗ ಅಲ್ಲಿ ಕಾರಣಗಳು ಹುಡುಕುವಂತ ಅವಶ್ಯಕತೆನೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ಓಕೆ, ಈಗ ಚಂದ್ರಶೇಖರ್ ಅವರ, ಈಗ ಕಾಶ್ಮೀರ ವಿಚಾರಕ್ಕೆ ಬಂದಾಗ ನನಗೆ ಒಂದು ವಿಚಾರ ಈಗಲೂ ಕೂಡ ಸ್ವಲ್ಪ ಕೊರೀತಾ ಇದೆ. ಈ 371 ಅದರ ಬಗ್ಗೆ ನೋಡ್ಕೋತಿ ಅಂದರೆ ಅದರ ಬಗ್ಗೆ ವಾಪಸ್ ತಗೊಳ್ಳುವಂಥ ನಿರ್ಧಾರ ಕೈಗೊಳ್ತೀವಿ ಅನ್ನೋಂಥ ಇಂಡಿ ಕೂಟದ ಒಂದು ಘೋಷಣೆ. ವೈಯಕ್ತಿಕವಾಗಿ ನಿಮಗೆ ಇದು ಏನನ್ಸುತ್ತೆ? ಅದು ಇರಬೇಕಾ ಇರಬಾರ್ದಾ? ಈಗ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಆಗಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಎಸ್, ಯಾವತ್ತು ಏನ್ ಬೇಕು, ಯಾವತ್ತು ಏನ್ ಬೇಡ ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್. ಕರೆಕ್ಟ್ ಅಲ್ವಾ? ಈಗ ನಾವು ಮುಂಚಿಂದನು ಕೂಡ ಸ್ವಾತಂತ್ರ್ಯ ಬಂದ ಸಮಯದಿಂದ ಇಲ್ಲಿ ತನಕ ನಾವು ಅವಲೋಕನ ಮಾಡಿದ್ರೆ ಅವತ್ತಿದ್ದ ಭಾರತ ಇವತ್ತಿಲ್ಲ. ಕರೆಕ್ಟಾ? ಕರೆಕ್ಟ್. ಇವತ್ತು ನಾವು ಇವಾಗ ಆರ್ಥಿಕತೆನಲ್ಲಿ ಇರ್ಬೋದು, ಪ್ರತಿಯೊಂದಲ್ಲಿ ಇರ್ಬೋದು, ನಾವು ಸದೃಢರಾಗಿದ್ದೀವಿ. ನಾವು ಆರ್ ಕಾಂಪಿಟಿಂಗ್ ವಿತ್ ಡೆವಲಪ್ಡ್ ಕಂಟ್ರೀಸ್. ಕರೆಕ್ಟ್. ಸೊ ನಾವಿನ್ನ ಡೆವಲಪಿಂಗ್ ಕಂಟ್ರಿ ಆಗಿ ಉಳಿದಿಲ್ಲ ಇನ್ನ ನಾವು. ಓಕೆ, ಅದರಿಂದ ಡೆವಲಪ್ಡ್ ಕಂಟ್ರಿ ಆಗಿರೋದ್ರಿಂದ ಎಲ್ಲಿಗೆ ಯಾವಾಗ ಏನ್ ಬೇಕು ಅಂತ ಅಂದ್ಬಿಟ್ಟು ನಿರ್ಧಾರನ ಆಯಾ ಟೈಮ್ಗೆ ಮಾಡಬೇಕು. ಓಕೆ, ಈಗ ಆರ್ಟಿಕಲ್ 371 ಈಗ ನಾವೇನು ಕಾಂಗ್ರೆಸ್ನವರಾಗ್ಲಿ ಅಥವಾ ಅಲೈನ್ಸ್ನವರು ಏನು ಆಶ್ವಾಸನೆ ಕೊಟ್ಟಿದ್ವಿ ಎಲೆಕ್ಷನ್ಗಿಂತ ಮುಂಚೆ, ಅದರ ಸಾಧಕ ಬಾಧಕನ ನೋಡ್ಕೊಂಡು ಅದನ್ನ ತೀರ್ಮಾನ ತಗೋಬೇಕೇ ಹೊರತು ಅದನ್ನ ಅವ್ರು ಹಾಕಿದ್ದಾರೆ ನಾವು ತೆಗಿಬೇಕು, ನಾವು ತೆಗಿತೀವಿ, ನಾವು ಹಾಕಿದ್ದಾರೆ ಅನ್ನೋದು ಸರಿ ಇಲ್ಲ. ಬಹಳ ಚೆನ್ನಾಗಿ ಮಾತಾಡಿದ್ರಿ ಚಂದ್ರಶೇಖರ್. ನನಗಿದು ಬಹಳ ಇಷ್ಟ ಆಯ್ತು ನಿಮ್ಮ ಈ ಮಾತು. ಯಾಕಂತಂದ್ರೆ ನೆಹರು ಅವರ ಕಾಲದಲ್ಲಾಗ್ಲಿ ಮತ್ತೊಂದು ಕಾಲದಲ್ಲಿ ನೀವೊಂದು ಮಾತನ್ನು ಹೇಳಿದ್ರಿ, ಆಗಿನ ಕಾಲಘಟ್ಟಕ್ಕೆ ಅದು ಅಗತ್ಯ ಇತ್ತು. ಯಾಕಂದ್ರೆ ಕಾಶ್ಮೀರವನ್ನು ಉಳಿಸಿಕೊಳ್ಳೋದೇ ನಮ್ಮ ಮುಖ್ಯ ಎಜೆಂಡಾ ಆಗಿತ್ತು. ಆ ಸಂದರ್ಭದಲ್ಲಿ ಅವರನ್ನೇನು ಸಮಾಧಾನ ಆಗುತ್ತೆ ಅದನ್ನು ಮಾಡಿರ್ತಾರೆ. ಆದರೆ ಅಲ್ಲಿ ಒಂದು
ಕ್ಲಾಸ್ ಇರುತ್ತೆ. ಈಗ ತಾತ್ಕಾಲಿಕ ಅಂತ ಅಂದರೆ ಆಗಿನ ನಾಯಕರಿಗೂ ಒಂದು ಗೊತ್ತಿತ್ತು, ಪರ್ಮನೆಂಟ್ ಮಾಡಿದರೆ ಆಗಲ್ಲ, ಇದು ತಾತ್ಕಾಲಿಕವಾಗಿ ಮಾಡಿದರೆ ಒನ್ ಫೈನ್ ಡೇ ಪರಿಸ್ಥಿತಿ ತಿಳಿಗೊಂಡಾಗ ಇದು ನಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿರೋದು, ಆಮೇಲೆ ನಾನು ರೀಡ್ ಮಾಡಿರೋಂಥ ರೀತಿ. ಓಕೆ, ಈಗ ನೀವೊಂದು ಮಾತನ್ನು ಹೇಳಿದ್ರಿ, ಈಗ ಅವರು ತೆಗೆದ್ರು ನಾವು ಹಾಕ್ಬಿಡ್ತೀವಿ ಅಂತ ಅಲ್ಲ, ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕು ಅಂತ. ಈ ಮಾತಿದೆಯಲ್ಲ ನನಗೆ ಭಾಳ ಅದ್ಭುತ ಅನಿಸ್ತು. ಯಾಕಂದರೆ ಇದು ಸಾರ್ವಭೌಮತೆ ಮತ್ತು ಸುರಕ್ಷತೆ ದೃಷ್ಟಿಯ ವಿಚಾರ. ಕಾಶ್ಮೀರ ವಿಚಾರ ಮತ್ತೊಂದು ಬಂದಾಗ, ಹರಿಯಾಣ ವಿಚಾರ ಬಂದಾಗ ಈ ಸಾರ್ವಭೌಮತೆ ವಿಚಾರ ಇಲ್ಲಿ ಸ್ವಲ್ಪ ಹೈಲೈಟ್ ಆಗತ್ತೆ ಅಂತ. ಮತ್ತು ಸ್ವಲ್ಪ ಬೆಳಕು ಚೆಲ್ಬಹುದು ಚಂದ್ರಶೇಖರ್ ಇದರ ಬಗ್ಗೆ. ಒಂದ್ ಮಾತು ನಾನು ನಿಮ್ಗೆ ಹೇಳ್ತೀನಿ, ಯಾಕೆಂದ್ರೆ ನೀವು ಬಹಳ ವರ್ಷಗಳಿಂದ ಬಹಳ ಸಣ್ಣ ಪ್ರಮಾಣದಿಂದ ಇವತ್ತು ಈ ಲೆವೆಲ್ ರೀಚ್ ಆಗಿದ್ದೀರಾ ಸರ್. ನಿಮ್ಗೂ ಕಷ್ಟ ಸುಖ ಮತ್ತೆ ಪರಿಸ್ಥಿತಿಗಳ ಅವಲೋಕನ ಇವೆಲ್ಲ ಗೊತ್ತಿದೆ ನಿಮ್ಗೆ. ಓಕೆ, ಯಾವಾಗ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಏನ್ ಮಾತಾಡಿದ್ರೆ ಏನಾಗುತ್ತೆ ಅಂತ. ಕೆಲವು ಟೈಮ್ ನಿಮ್ಗೆ ಇಷ್ಟ ಇಲ್ದ ಇದ್ರು ಮಾತಾಡ್ತೀರಾ, ಇಷ್ಟ ಇದ್ರು ಮಾತಾಡ್ತೀರಾ, ಇವೆಲ್ಲ ಕಾಮನ್ ಒಂದು ಇದರಲ್ಲಿ ನೀವು ಯಾವ್ದಾದ್ರು ಒಂದು ಮುನ್ನಡೆಸ್ತಿದ್ದಾಗ. ಆದ್ರೆ ಇಲ್ಲಿ ನಮ್ಗೆ ಆಲ್ರೆಡಿ 78 ಇಯರ್ಸ್ ಆದ್ರೂ ಸ್ವಾತಂತ್ರ್ಯ ಬಂದು ಇವಾಗ್ಲೂ ಕೂಡ ನಮ್ಮ ಪಾವರ್ಟಿಯಿಂದ ಸಂಪೂರ್ಣವಾಗಿ ಹೊರಗಡೆ ಬರ್ಲಿಕ್ಕಾಗಿಲ್ಲ. ಕರೆಕ್ಟಾ? ಕರೆಕ್ಟ್. ಬಡವರು ಬಡವರಾಗೇ ಇದಾರೆ ಇನ್ನ. ಇದನ್ನು ನೀವು ಈಗ ಚಂದ್ರಶೇಖರ್ ಅವರೇ, ನಾನು ಇದನ್ನು ಕೇಳಿಸ್ಕೊತೀನಿ, ನಾವು ಅದನ್ನು ಡಿಬೇಟ್ ಮಾಡುವ. ಇದನ್ನು ನೀವು ಬಿಜೆಪಿ ಅವ್ರಿಗೆ ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ನೀವಲ್ವಾ ಇದ್ದದ್ದು ಅಧಿಕಾರದಲ್ಲಿ, ಯಾರಾದ್ರೂ ಇರ್ಲಿ. ನಾನು ಹೇಳೋದು ನಾವಾಗ್ಲಿ ನಾನು ಪಕ್ಷದ ಹೇಳ್ತಾ ಇಲ್ಲ. ಅರ್ಥ ಆಯ್ತು. ಒಬ್ಬ ಭಾರತೀಯ ನಾಗರಿಕನಾಗಿ ವಾಸ್ತವಿಕತೆಯ ಇದನ್ನ ಅರ್ಥ ಮಾತಾಡ್ಬೇಕಂದ್ರೆ ಫ್ಯಾಂಟಾಸ್ಟಿಕ್. ಅಂದ್ರೆ ಎಲ್ಲಿ ಯಾವಾಗ ಏನ್ ಇನ್ನ ಬೇಕು, ಕರೆಕ್ಟ್, ಇನ್ನ ಬೇಡ ಅನ್ನೋದನ್ನ ಆಯಾ ಕಾಲಘಟ್ಟಗಳೇ ತೀರ್ಮಾನ ಮಾಡ್ಬೇಕೆ ಹೊರತು ವ್ಯಕ್ತಿ ಅಲ್ಲ. ಕರೆಕ್ಟ್. ಗೊತ್ತಾಯ್ತಾ? ಅಲ್ಲಿಯ ಒಂದು ಸಿಸ್ಟಮ್ ಏನಿರುತ್ತೆ. ಈಗ ನಾನು ಜಮ್ಮು ಕಾಶ್ಮೀರ ಕೇಳ್ತಾ ಇರೋದು ನಾನು, ಬೈ ಚಾನ್ಸ್ ಅದ್ರ ಅವಶ್ಯಕತೆ ಇನ್ನ ಇದೆ ಅಂತ ಅಲ್ಲಿ ಜನಕ್ಕೆ ಅನ್ಸಿದ್ರೆ, ಮತ್ತೆ ಅಡ್ಮಿನಿಸ್ಟ್ರೇಷನ್ಗೆ ಅನ್ಸಿದ್ರೆ, ಇದನ್ನ ಒಮ್ಮತವಾಗಿ ಎಲ್ಲಾರನ್ನೂ ಕಾನ್ಫಿಡೆನ್ಸ್ ತಗೊಂಡು ಕಂಟಿನ್ಯೂ ಮಾಡೋದಾಗ್ಲಿ ಅಥವಾ ತೆಗಿಯೋದಾಗ್ಲಿ ಇನ್ನೊಂದು ಏನೇ ಮಾಡ್ಬೇಕು. ಓಕೆ, ಎನಿ ನಿರ್ಧಾರ ಇಂಥ ಇಶ್ಯೂಸ್ ರಾಜಕೀಯವಾಗಿ ತಗೋಬಾರ್ದು ಅಂತ. ಕರೆಕ್ಟ್. ಗೊತ್ತಾಯ್ತಾ? ಅದನ್ನ ಸ್ವಲ್ಪ ಈಗ ಒಟ್ಟಾಗಿ ನಾನು ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ. ಅಲ್ಲಿ ನಾನೊಂದು ಇದರಲ್ಲಿ ಪ್ರೆಸ್ ಮೀಟ್ ಮಾಡಿದೆ, ಬಹಳ ಚೆನ್ನಾಗಿ ಎಲ್ಲರೂ ಇದು ಮಾಡಿದ್ರು. ಓಕೆ, ನಾನೇನ್ ಹೇಳಿದೆ, ಆಯ್ತಲ್ಲಪ್ಪ ಚುನಾವಣೆ ನಿಮ್ದು 1.5 ವರ್ಷ ಆಗೋಯ್ತು, ಇನ್ನ ಮತ್ತೆ ನೀವು ಅವ್ರ ಮೇಲೆ ನೀವು ನಿಮ್ಮ ಮೇಲೆ ಅವರು ಮಾಡ್ಕೊಂಡಿದ್ರೆ, ಈ ಮಂಗಳೂರು ಜನ ನಿಮ್ಗೆ ವೋಟ್ ಹಾಕಿರೋದಾದ್ರೆ ಏನಕ್ಕೆ? ಕರೆಕ್ಟ್. ಇನ್ಮೇಲಾದ್ರೂ ಒಟ್ಟಾಗಿ ಇಲ್ಲಿಗೆ ಏನಾಗಬೇಕು ಅಂತ ಒಟ್ಟು ಕೆಲಸ ಮಾಡಿ. 1 ವರ್ಷ ಎಲೆಕ್ಷನ್ ಇದೆ ಅಂದಾಗ ಮತ್ತೆ ಹೋರಾಟ ಮಾಡಿ. ಓಕೆ ಅಲ್ವಾ? 24/7 ಪೊಲಿಟಿಕ್ಸ್ ಮಾಡಿ, ಬೇಡ ಅಂತಲ್ಲ. ಆದ್ರೆ ಜನಕ್ಕೆ ತೊಂದರೆ ಆಗುವಂತ ಪೊಲಿಟಿಕ್ಸ್ ಯಾಕೆ ಮಾಡ್ತೀರಾ? ಡೆಫಿನೆಟ್ಲಿ ಅಂತ ನನ್ನ ಅನಿಸಿಕೆ. ಏನಂತ ಅಂದ್ರೆ ಜನಪ್ರತಿನಿಧಿಗಳು ಏನಂದ್ರೆ, ಒಂದು ಎಲೆಕ್ಷನ್ ಆದ್ಮೇಲೆ ಗೆದ್ದ ಮೇಲೆ ಅಥವಾ ಸೋತ್ ಮೇಲೆ ಎಲ್ಲರೂ ಒಟ್ಟು ಕೂಡಿ ಏನ್ ಕೆಲಸ ಮಾಡ್ಬೇಕು ಅಂತ ಮಾಡಿದ್ರೆ ಜನಕ್ಕೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ತುಂಬಾ ಚೆನ್ನಾಗಿ, ಬಿಡಪ್ಪ ಬದಲಾವಣೆ ನಡೀತಾ ಇದೆ ಈಗ, ಹಿಂದೆ ತರ ಅಲ್ಲ ಅಂತ. ಇಲ್ಲ ಅಂದ್ರೆ ನಾನು ಹೇಳ್ತೀನಿ, ಒಂದ್ ದಿವಸ ಇವೆಲ್ಲ ವೈಪೌಟ್ ಆಗ್ಬಿಡ್ತಾರೆ ಇವರೆಲ್ಲ. ಕರೆಕ್ಟ್. ಹೊಸ ನೀರು ಯಾವ ರೀತಿ ಬರ್ತದೆ ಅಂದ್ರೆ ಇದನ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ ಒಂದ್ ದಿವಸ. ಕರೆಕ್ಟ್. ಸಮಾಜದ ಕಾಳಜಿನೇ ಇಲ್ಲ, ಬರೀ ನಾವು ಹೋರಾಟನೇ ಮಾಡ್ತೀವಿ, ರಾಜಕಾರಣಿಗಳು ಬರೀ ರಾಜಕೀಯಕ್ಕೆ ಉಪಯೋಗಿಸ್ತೀವಿ ಅಂತ ಅನ್ನೋದು ಬಹಳ ನಾನು ವಿರೋಧ ಮಾಡ್ತೀನಿ. ಅದಕ್ಕೆ ಬಹಳ ಅದ್ಭುತವಾಗಿ ಮಾತಾಡಿದ್ರಿ ಚಂದ್ರಶೇಖರ್ ಅವರೇ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತನಾಡೋದಕ್ಕಾಗಿ. KPC ಕಾರ್ಯಾಧ್ಯಕ್ಷರು ಮತ್ತು ರಾಜ್ಯಸಭಾ ಸದಸ್ಯರು. ಆಮೇಲೆ ಹಿಂದೆ ನಾನು ಕೆಲವೆಲ್ಲ ಸ್ಟೋರಿ